ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ಬಾರಿಯ ಸೆಷನ್ ನಲ್ಲಿ ಅತ್ಯಂತ ನಿರೀಕ್ಷೆ ಹುಟ್ಟಿಸಿರೋದು FCRA ಬಿಲ್ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈ ಅಮೆಂಡ್ಮೆಂಟ್ ಬಿಲ್ ಯಾವ ಸಮಯದಲ್ಲಿ ಬೇಕಾದ್ರೂ ಟೇಬಲ್ ಆಗ್ಬೋದು ಅನ್ನೋ ವಾತಾವರಣ ಇದೆ. ಈ ಬಿಲ್ ಏನು, ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ಈಗಾಗಲೇ ಹಲವು ಎಪಿಸೋಡ್ಗಳ ಮೂಲಕ ತಿಳಿಸಿದ್ದೀವಿ. ಈಗ ಈ ಬಿಲ್ ನ ಹಿಸ್ಟರಿಯನ್ನ ತಿಳಿಸ್ತೀವಿ. ಅಮೆಂಡ್ ಮಾಡ್ತಾ ಇದ್ದಾರೆ ಅಂದಾಗ ಈ ಬಿಲ್ ಮುಂಚೆನೆ ಇತ್ತು ಅನ್ನೋದು ಕಾಮನ್ ಸೆನ್ಸ್. ಆದ್ರೆ ಯಾವ ಕಾಲದಲ್ಲಿತ್ತು ಅಂದ್ರೆ ಅದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕಾಲದಿಂದಲೇ ಇತ್ತು. ಅಲ್ಲಿಂದ ಇಲ್ಲಿಯ ತನಕ ಏನೆಲ್ಲ ಆಗಿತ್ತು ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರಗಳು. ಹಾಗಿದ್ರೆ ತಮ್ಮದೇ ಸರ್ಕಾರ ತಂದಿದ್ದ ನಿಯಮದ ವಿರುದ್ಧ ಈಗ ಕೈ ನಾಯಕರು ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಅಮೆರಿಕ ಕೂಡ ಇದೇ ವಿಚಾರದಲ್ಲಿ ಹೇಗೆ ಯೂ ಟರ್ನ್ ಹೊಡಿತಾ ಇದೆ ಅನ್ನೋದಕ್ಕೂ ಸಾಕ್ಷಿ ಇದೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದಲ್ಲಿ ತುಂಬಾ ಜನರಿಗೆ ತಿದ್ದುಪಡಿ ಹಾಗೂ ಬದಲಾವಣೆ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲ. ಸಂವಿಧಾನ ಅಂಗೀಕಾರ ಆದ ನಂತರ ಅಂದಿನಿಂದ ಇಂದಿನ ತನಕ ಹಲವು ತಿದ್ದುಪಡಿಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಕೆಲವರು ದೇಶದ ಜನರಿಗಾಗಿ ತಿದ್ದುಪಡಿ ಮಾಡಿದ್ರೆ, ಇನ್ನು ಕೆಲವರು ತಮಗೆ ಅನುಕೂಲ ಆಗುವಂತೆ ಬದಲಾವಣೆಯನ್ನ ಮಾಡಿಕೊಂಡ್ರು ಅನ್ನೋ ಆರೋಪ ಕೂಡ ಇದೆ. ಆದ್ರೆ ಈ ತಿದ್ದುಪಡಿಗಳ ವಿಚಾರದಲ್ಲಿ ಜನರ ದಿಕ್ಕು ತಪ್ಪಿಸಿ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಯಿಸ್ತಾರಂತೆ ಅನ್ನೋ ಒಂದು ಅಸ್ತ್ರ ಪ್ರಯೋಗ ಆಯ್ತು. ಯಾವ ಲೆವೆಲ್ಗೆ ಅಂದ್ರೆ ಈಗಲೂ ಕೆಲವರು ಸಂವಿಧಾನ ಬದಲಾಗುವುದಕ್ಕೆ ನಾವು ಬಿಡಲ್ಲ ಅಂತ ಆಗಾಗ ಸೌಂಡ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಪ್ರತಿ ಹೇಳಿಕೆಯನ್ನು ಹಿಂದೂ ಮುಂದೆ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆ ಇರೋದ್ರಿಂದ ಯಾರು ಏನೇ ಹೇಳಿದ್ರು ಅದು ಸೌಂಡ್ ಆಗುತ್ತೆ. ಈಗ ಸೌಂಡ್ ಆಗ್ತಾ ಇರೋ FCRA ತಿದ್ದುಪಡಿಗೆ ಒಂದು ದೊಡ್ಡ ಹಿಸ್ಟರಿಯೇ ಇದೆ. ಇವತ್ತು ಕಾಂಗ್ರೆಸ್ ಹಾಗೂ ವಿಪಕ್ಷಗಳು, ಎಡಚರರು ಹಾಗೂ ಅವರ ಎಕೋಸಿಸ್ಟಮ್ ಮತ್ತು ಅಮೆರಿಕ ಸೇರಿ ಇತರೆ ವಿದೇಶಿ ಶಕ್ತಿಗಳು ವಿರೋಧಿಸ್ತಾ ಇರೋ FCRA ಕಾಯ್ದೆಯನ್ನ ಭಾರತದಲ್ಲಿ ಮೊದಲು ಪರಿಚಯಿಸಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ. ಪಹಲ್ಗಾಮ್ ಅಟ್ಯಾಕ್ ನಡೆದಾಗ ಮೋದಿ ಯಾವುದಕ್ಕೂ ಪ್ರಯೋಜನ ಇಲ್ಲ, ಇವತ್ತು ಇಂದಿರಾ ಗಾಂಧಿ ಇರಬೇಕಿತ್ತು ಅಂತ ಸಾಕಷ್ಟು ಜನರು ಅಭಿಪ್ರಾಯ ಪಟ್ಟಿದ್ರಲ್ವಾ. ಅದೇ ಇಂದಿರಾ ಗಾಂಧಿ 1976ರಲ್ಲಿ FCRA ಕಾಯ್ದೆಯನ್ನ ತರ್ತಾರೆ. ಆಗ ಮಾಜಿ ಪ್ರಧಾನಿ ಎಮರ್ಜೆನ್ಸಿ ಹೇರಿದ್ದ ಕಾಲ. ಆಲ್ರೆಡಿ ಜನರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು. ಈ ಹೊತ್ತಲ್ಲಿ NGOಗಳ ಮೂಲಕ ವಿದೇಶದಿಂದ ಬರೋ ಹಣ ಮತ್ತೆ ಈ ಹೋರಾಟಗಳಿಗೆ ಬಳಕೆ ಆಯ್ತು ಅಂದ್ರೆ ಜನಾಕ್ರೋಶ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದರಿಂದ NGOಗಳ ಮೇಲೆ ಕಣ್ಗಾವಲು ಇರಿಸೋ ಸಲುವಾಗಿಯೇ ಈ ನಿಯಮವನ್ನ ತಂದ್ರು ಅನ್ನೋದನ್ನ ಭಾರತದ ರಾಜಕೀಯ ಇತಿಹಾಸ ಹೇಳುತ್ತೆ. ಅಂದಹಾಗೆ ಈ ಬಿಲ್ ಜಾರಿಗೆ ತಂದ ಬಳಿಕ ಕಾಂಗ್ರೆಸ್ ಅವಧಿಯಲ್ಲೇ ಸಾಕಷ್ಟು ಸಲ ತಿದ್ದುಪಡಿ ಮಾಡಲಾಗಿದೆ. ಪ್ರತಿ ಸಲವೂ ಈ ಕಾಯ್ದೆಯನ್ನ ಇನ್ನಷ್ಟು ಬಿಗಿಗೊಳಿಸೋ ಕೆಲಸ ಆಗ್ತಾನೆ ಬಂದಿದೆ. 1984ರಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸರ್ಕಾರ ಯಾವುದೇ NGO ಫಾರಿನ್ ಫಂಡ್ ಪಡೀತಾ ಇದೆ ಅಂದ್ರೆ ಅವರು ಕೇಂದ್ರ ಗೃಹ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೋದು ಕಡ್ಡಾಯ ಅನ್ನೋ ರೂಲ್ಸ್ ನೊಂದಿಗೆ ತಿದ್ದುಪಡಿಯನ್ನ ಮಾಡ್ತಾರೆ. 2010ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ 1976ರ ಕಾಯ್ದೆಯನ್ನ ಹೊಸ ಅಂದ್ರೆ ಇನ್ನೂ ಹೆಚ್ಚಿನ ಕಠಿಣ ನಿಯಮಗಳನ್ನ ಸೇರಿಸಿ ರೀಪ್ಲೇಸ್ ಮಾಡ್ತಾರೆ. ಪ್ರತಿ 5 ವರ್ಷಗಳಿಗೊಮ್ಮೆ ಲೈಸೆನ್ಸ್ ರಿನ್ಯೂವಲ್ ಕಡ್ಡಾಯ ಮಾಡ್ತಾರೆ ಹಾಗೂ ಎಲ್ಲವೂ ಪಾರದರ್ಶಕವಾಗಿರಬೇಕು, ಸರ್ಕಾರದ ಕಣ್ಗಾವಲಿನಲ್ಲೇ ಎಲ್ಲವೂ ನಡಿಬೇಕು ಅನ್ನೋದನ್ನು ಕೂಡ ಮ್ಯಾಂಡೇಟ್ ಮಾಡಿರ್ತಾರೆ. ನಂತರ 2020ರಲ್ಲಿ ಮೋದಿ ಸರ್ಕಾರ ಮತ್ತೊಂದು ತಿದ್ದುಪಡಿ ಮಾಡಿ ನಿಯಮಗಳನ್ನ ಇನ್ನೂ ಕಠಿಣಗೊಳಿಸುತ್ತೆ. ಐಡೆಂಟಿಟಿ ವೆರಿಫಿಕೇಶನ್ ಅನ್ನ ಮ್ಯಾಂಡೇಟ್ ಮಾಡುತ್ತೆ, ಫಂಡ್ಗಳ ಸಬ್ ಗ್ರಾಂಟಿಂಗ್ ಅನ್ನ ನಿಷೇಧ ಮಾಡುತ್ತೆ, ನಿರ್ದಿಷ್ಟ ಬ್ಯಾಂಕ್ ಖಾತೆ ಮೂಲಕವೇ ಫಂಡ್ ಪಡಿಬೇಕು ಅನ್ನೋ ನಿಯಮವನ್ನ ತರುತ್ತೆ. ಈಗ ಅದನ್ನೇ ಮತ್ತೊಮ್ಮೆ ಅಪ್ಡೇಟ್ ಮಾಡೋ ಕೆಲಸ ಈ ತಿದ್ದುಪಡಿಯಲ್ಲೇ ಆಗ್ತಾ ಇರೋದು. ಈ ಹಿಂದೆ ಇಷ್ಟೆಲ್ಲಾ ತಿದ್ದುಪಡಿ ಮಾಡಿದ ಬಳಿಕವೂ ಕೆಲವೊಂದು ಲೂಪ್ ಹೋಲ್ಗಳು ಇದರ ದುರ್ಬಳಕೆಗೆ ದಾರಿ ಮಾಡಿ ಕೊಡ್ತಾ ಇರೋದ್ರಿಂದ ಆ ಲೂಪ್ ಹೋಲ್ಗಳನ್ನ ಮುಚ್ಚೋ ಕೆಲಸ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಫಂಡ್ಗಳ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನ ಇರಿಸುತ್ತೆ. ಲೈಸೆನ್ಸ್ ಮುಗಿದ ಬಳಿಕವೂ ಯಾರಾದ್ರೂ ಫಂಡ್ಗಳನ್ನ ಪಡಿತಾ ಇದ್ರೆ ಅದಕ್ಕೆ ಕೊಕ್ಕೆ ಹಾಕ್ತೀವಿ, ಯಾರು ಫಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತೀವಿ. ಫಂಡ್ ಮಾಡುವವರು ತಮ್ಮ ಐಡೆಂಟಿಟಿಯನ್ನ ಕಡ್ಡಾಯವಾಗಿ ತಿಳಿಸಲೇಬೇಕು, ಸಮಯಕ್ಕೆ ತಕ್ಕಂತೆ ಲೈಸೆನ್ಸ್ ರಿನ್ಯೂವಲ್ ಆಗಲೇಬೇಕು, ನಿಯಮ ಮೀರಿದ್ರೆ ಅಂತ ಅಕೌಂಟ್ಗಳನ್ನ ಸರ್ಕಾರ ಹೋಲ್ಡ್ ಮಾಡುತ್ತೆ. ಹೀಗೆ ಪಾರದರ್ಶಕತೆಯನ್ನ ಕಾಪಾಡೋ ಅಂಶಗಳನ್ನ ಮಾತ್ರವೇ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯೇ ಹೊರತು ಯಾರನ್ನೋ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಫಂಡ್ ಸಿಗದ ರೀತಿ ಮಾಡ್ತೀವಿ ಅನ್ನೋದನ್ನ ಎಲ್ಲೂ ಕೂಡ ಹೇಳಿಲ್ಲ. ಆದ್ರೂ ಕೂಡ ಇದು ರಂಪ ರಗಳೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕೆ ಈ ಸಿಂಪಲ್ ವಿಚಾರ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಅಂದ್ರೆ ಅದು ಎಂದಿನಂತೆ ನೆಗೆಟಿವ್ ಹರಡಿಸೋ ಕೆಲಸ. ವಿರೋಧ ಪಕ್ಷದವರು ಅಂದ್ರೆ ಪ್ರತಿಯೊಂದನ್ನ ವಿರೋಧಿಸೋದೇ ಕೆಲಸ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವವರು ಒಂದು ವಿಚಾರವನ್ನ ಪೂರ್ತಿಯಾಗಿ ಹೇಳಿ ಅದನ್ನ ಜನರಿಗೆ ತಲುಪಿಸೋದಕ್ಕೆ ಬಿಡ್ತಾ ಇಲ್ಲ. ಈ ಹಿಂದೆ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ತಂದ್ರೆ ಅದು ಏನು ಅಂತ ಜನರಿಗೆ ತಲುಪೋದಕ್ಕೆ ಮುನ್ನವೇ ಅಯ್ಯಯ್ಯೋ ಅಮ್ಮಮ್ಮ ನಾವು ಬಿಡಲ್ಲ, ಅನ್ಯಾಯ ಅಂತ ಹೇಳಿದ್ರು. NRC ಅಂದ್ರೆ ಏನು, CAA ಯಾಕೆ ಅಂತ ಜನರಿಗೆ ಗೊತ್ತಾಗೋ ಮುನ್ನವೇ ಪ್ರೊಟೆಸ್ಟ್ ಕೂತು ದೊಡ್ಡ ಹಂಗಾಮ ಮಾಡಿದ್ರು. ಈಗ FCRA ಅಮೆಂಡ್ ಆಗ್ತಿದೆ ಅಂದಿದ್ದೆ ತಡ ನಾವು ಬಿಡಲ್ಲ, ಇದು ಭಾರಿ ಅನ್ಯಾಯ ಅಂತಿದ್ದಾರೆ.
ಆದ್ರೆ ಹೇಗೆ ಅನ್ಯಾಯ, ಯಾವ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಸಮಾಧಾನದಿಂದ ಹೇಳಿದ್ರೆ ಆಗ ಜನರಿಗೂ ಕೂಡ ಇದನ್ನ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅನ್ನೋ ಕ್ಲಾರಿಟಿ ಸಿಗುತ್ತೆ. ಅಪ್ಪಿತಪ್ಪಿ ಸರ್ಕಾರವೇ ಏನಾದ್ರೂ ತಪ್ಪು ಮಾಡಿದ್ರು ಇನ್ನೊಂದು ಸಲ ರಿವ್ಯೂ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ರೀತಿಯೂ ಆಗುತ್ತೆ. ಆಮೇಲೆ ಬೇಕಾದ್ರೆ ನೋಡಿ ದೊಡ್ಡ ತಪ್ಪಾಗ್ತಾ ಇತ್ತು, ನಾವು ಅದನ್ನ ಕಂಡು ಹಿಡಿದು ಸರ್ಕಾರಕ್ಕೆ ಬುದ್ಧಿ ಹೇಳಿದ್ವಿ ಅಂತ ಕ್ರೆಡಿಟ್ ತಗೊಂಡ್ರೆ ಖಂಡಿತ ಭಾರತೀಯರು ಅದನ್ನ ಅಪೋಸ್ ಮಾಡೋದಿಲ್ಲ. ಯಾಕಂದ್ರೆ ಅದೇ ತಾನೇ ವಿಪಕ್ಷಗಳ ಕೆಲಸ. ಆದ್ರೆ ಪದೇ ಪದೇ ಒಂದು ಕಾಯ್ದೆಯ ಹೆಸರು ಹೇಳೋ ಮುನ್ನವೇ ಎಲ್ಲರ ದಿಕ್ಕು ತಪ್ಪಿಸಿ ಹಂಗಾಮ ಮಾಡ್ತಾ ಬಂದ್ರೆ ಭವಿಷ್ಯದಲ್ಲಿ ಜನರು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾರೆ. ಹೇಗೆ ಅಂದ್ರೆ ವಿಪಕ್ಷಗಳು ಅಪೋಸ್ ಮಾಡ್ತಾ ಇವೆ ಅಂದ್ರೆ ಬಹುಶಃ ಅದು ಒಳ್ಳೆ ಕಾಯ್ದೆಯೇ ಇರಬೇಕು, ತೀರಾ ರಂಪಾಟ ಮಾಡ್ತಾ ಇವೆ ಅಂದ್ರೆ ಬಹುಶಃ ಅದರಿಂದ ದೇಶಕ್ಕೆ ಭಾರಿ ಉಪಯೋಗ ಇರಬೇಕು ಅನ್ನೋ ರೀತಿ ಆಲೋಚಿಸೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಯಾರ ತಪ್ಪು ಅಂತ ಪರಿಗಣಿಸಬಹುದು? ಸ್ವಯಂಕೃತ ಅಪರಾಧ ಅಲ್ವಾ ಅನ್ನೋದು ಜನರ ಪ್ರಶ್ನೆ. ಅಂದಹಾಗೆ ಈಗ ಈ ವಿಚಾರದ ಬಗ್ಗೆ ಭಾರತಕ್ಕೆ ಸಲಹೆ ಕೊಡೋದಕ್ಕೆ ಅಮೆರಿಕ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅಂದಹಾಗೆ ಪ್ರಪಂಚದಲ್ಲಿ ಈ ರೀತಿ FCRA ಬಿಲ್ ಇರೋ ದೇಶ ಭಾರತ ಮಾತ್ರ ಅಲ್ವೇ ಅಲ್ಲ. ಇದೇ ಕಾನ್ಸೆಪ್ಟ್ ನಲ್ಲಿ ಅಮೆರಿಕದಲ್ಲಿ FARA ರೂಲ್ಸ್ ಇದೆ, ಆಸ್ಟ್ರೇಲಿಯಾದಲ್ಲಿ FITSA ಅನ್ನೋ ನಿಯಮ ಇದೆ, UK-ಯಲ್ಲಿ FIRS, ಕೆನಡಾದಲ್ಲಿ FITL, ಹೀಗೆ ಹಲವು ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನೊಂದಿಗೆ ಈ ಕಾಯ್ದೆ ಇದೆ. ಎಲ್ಲವೂ ಕೂಡ ಫಾರಿನ್ ಫಂಡ್ಗಳು ಮಿಸ್ಯೂಸ್ ಆಗದಂತೆ ಮಾನಿಟರ್ ಮಾಡೋದಕ್ಕೆ ಇರೋದು. ಹೀಗಿರುವಾಗ ತಮ್ಮ ದೇಶ ವ್ಯವಸ್ಥಿತವಾಗಿರ್ಬೇಕು, ಆದ್ರೆ ಬೇರೆಯವರ ದೇಶ ಮಾತ್ರ ಬೇಕಾಬಿಟ್ಟಿ ಇರಲಿ, ಅವರನ್ನ ನಾವು ಹ್ಯಾಂಡಲ್ ಮಾಡೋಣ ಅನ್ನೋ ತೆವಲು ಯಾಕೆ ಅನ್ನೋದು ದೇಶ ಪ್ರೇಮಿಗಳ ಪ್ರಶ್ನೆ. ಅದು ಅಲ್ಲದೆ ಈ ಹಿಂದೆ ಅಷ್ಟೊಂದು ಸಲ ಈ ಬಿಲ್ ಅಮೆಂಡ್ ಆದಾಗ ಅದನ್ನ ಅಮೆರಿಕ ಅಪೋಸ್ ಮಾಡಿದ್ದು ಭಾರತೀಯರಿಗೆ ನೆನಪಿಲ್ಲ. ಈಗ ಅಪೋಸ್ ಮಾಡ್ತಾ ಇದೆ ಅಂದ್ರೆ ಎಲ್ಲಾ ಕಳ್ಳದಾರಿಗಳು ಬಂದಾಗಲಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಪ್ರಜ್ಞಾವಂತರಲ್ಲಿ ಹುಟ್ಟಿದೆ. ಇನ್ನು ಇದೇ ವಿಚಾರದಲ್ಲಿ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಗೂ ಕೂಡ ಸಾಕ್ಷಿ ಸಿಕ್ಕಿದೆ. US ಸೆಕ್ರೆಟರಿ ಆಫ್ ಸ್ಟೇಟ್ ರೂಬಿಯೋ ತಮ್ಮ ಭಾಷಣದಲ್ಲಿ ಫಾರಿನ್ ಫಂಡ್ಗಳ ವಿಚಾರದಲ್ಲಿ NGOಗಳನ್ನ ಮಧ್ಯವರ್ತಿಗಳು ಅಂತ ಪರಿಗಣಿಸಿದರು. ಒಂದು ದೇಶ ಇನ್ನೊಂದು ದೇಶಕ್ಕೆ ಹಣ ನೀಡೋದೇ ಅಭಿವೃದ್ಧಿ ಆಗಲಿ ಸಹಾಯ ಆಗಲಿ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು. ಅದು NGOಗಳ ಮೂಲಕ ಹೋಗುತ್ತೆ ಅಂದ್ರೆ ಅದು ಮಿಸ್ಯೂಸ್ ಆಗಿ ಅವರ ಬಿಸ್ನೆಸ್ ಮಾಡೆಲ್ಗೆ ಬಳಕೆ ಆಗುತ್ತೆ. ಅದೇ NGO ಬದಲಾಗಿ ನೇರವಾಗಿ ಸರ್ಕಾರಕ್ಕೆ ಹೋಯ್ತು ಅಂದ್ರೆ ಅದು ಇನ್ನೂ ಅನುಕೂಲಕಾರಿಯಾಗಿರುತ್ತೆ ಅನ್ನೋದನ್ನ ಹೇಳಿದ್ರು. ಈ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಹೀಗೆ ತಮ್ಮಲ್ಲೇ ಎರಡೆರಡು ಅಭಿಪ್ರಾಯಗಳನ್ನ ಇಟ್ಕೊಂಡು ಅನುಕೂಲಕ್ಕೆ ತಕ್ಕಂತೆ ಆಟ ಆಡೋ ಕೆಲಸ ಅಮೆರಿಕದಿಂದ ಆಗ್ತಾ ಇದೆ. ಇನ್ನು ಸದ್ಯ ಈ ಬಿಲ್ ಕುರಿತಂತೆ ಆಲ್ರೆಡಿ ಒಂದಷ್ಟು ಜನರಿಗೆ ಅಸಮಾಧಾನ ಇರೋದ್ರಿಂದ ಮಂಡನೆಗೂ ಮುನ್ನ ಮೀಟಿಂಗ್ಗೆ ವೇದಿಕೆ ಸಜ್ಜಾಗಿದೆ. ಹಲವು ಬಿಷಪ್ ಹಾಗೂ ಪ್ರಮುಖ ಪಾದ್ರಿಗಳು ಅಮಿತ್ ಶಾರನ್ನ ಭೇಟಿಯಾಗಿ ಚರ್ಚೆ ನಡೆಸಿ ತಮಗೆ ಇರೋ ಅನುಮಾನಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇದಾದ ಬಳಿಕ ಸೆಷನ್ ನಲ್ಲಿ ಚರ್ಚೆಗೂ ಕೂಡ ಸಮಯ ಕೊಡ್ತಾರೆ. ಕೊಟ್ಟ ಸಮಯದಲ್ಲಿ ಸರಿಯಾಗಿ ಚರ್ಚೆ ಮಾಡಿ ಅಪೋಸ್ ಮಾಡೋದಕ್ಕೆ ಸರಿಯಾದ ಕಾರಣವನ್ನ ತಿಳಿಸಿದ್ರೆ ಸಾಕಷ್ಟು ಜನರ ಮರ್ಯಾದೆ ಉಳಿಯುತ್ತೆ. ಆದ್ರೆ ಮತ್ತದೇ ಕೂಗಾಟ, ರಂಪಾಟ ಮಾಡಿ ಗಲಭೆ ಎಬ್ಬಿಸಿ ಸಮಯದ ಜೊತೆಗೆ ಭಾರತೀಯರ ಟ್ಯಾಕ್ಸ್ ಹಣವನ್ನು ಹಾಳು ಮಾಡಿ ಚರ್ಚೆಯೇ ಇಲ್ಲದೆ ಬಿಲ್ ಪಾಸ್ ಆಯ್ತು ಅಂದ್ರೆ ಅದಕ್ಕೆ ಯಾರೂ ಹೊಣೆಗಾರರಲ್ಲ. ಅದರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.